ಲಕ್ಷ್ಮೀ ಬರಮ್ಮ ಸೀರಿಯಲ್ ಕೊನೆಗೂ ಆದರ್ಶ ದಂಪತಿ ಪಟ್ಟ ಗೆಡಿಸಿಕೊಂಡ ವೈಷ್ಣವ್ ಜೋಡಿ ಕಾವೇರಿ ಮುಖ ನೋಡಿ ಲಕ್ಷ್ಮಿ ಹಾಗೂ ವೈಷ್ಣವ್ ಇಬ್ಬರು ಕೂಡ ಆದರ್ಶ ದಂಪತಿ ಪಟ್ಟ ಪಡೆದುಕೊಂಡಿದ್ದಾರೆ. ಆದರೆ ಇವರು ಈ ಪಟ್ಟ ಗೆಟ್ಟಿಕೊಳ್ಳುವುದನ್ನು ಕಾವೇರಿ ಹತ್ತಿರ ಅರಗಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ಅವಳು ತುಂಬಾ ಅಪ್ಸೆಟ್ ಆಗಿದ್ದಾಳೆ. ಎಲ್ಲರೂ ಎದ್ದು ಈ ಜೋಡಿಗೆ ವಿಶ್ ಮಾಡ್ತಾ ಇದ್ರೆ ಅವಳು ಮಾತ್ರ ಸುಮ್ಮನೆ ಕೂತಲೇ ಕೂತಿದ್ದಾಳೆ. ಇನ್ನು ಕಾರ್ಯಕ್ರಮ ಹಳ್ಳಿಯಲ್ಲಿ ಆಗೋದ್ರಿಂದ ಮನೆಯವರೆಲ್ಲರೂ ಆ ಕಾರ್ಯಕ್ರಮಕ್ಕೆ ಹೋಗಿದ್ರು. ಮೊದಲಿಗೆ ವಿನ್ನರ್ ಯಾರು ಎಂದು ಹೇಳುವಾಗ ಆ ಬರೆಯೋ ಕಶ್ಯಪ್ ಫ್ಯಾಮಿಲಿ ಮೊದಲ ಸ್ಥಾನ ಸಿಕ್ಕಿದೆ ಎಂದು ಹೇಳಿದ್ದಾರೆ. ಆಗ ಕಾವೇರಿಗೆ ಸಂತೋಷ ಆಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಅವರ ಮನೆತನದ ವಿನ್ ಆಗಿದೆ ಎಂದು ಹೇಳಲಾಗಿದೆ. ಆಗ ಇನ್ನಷ್ಟು ಖುಷಿಯಾಗಿ ತಾನೇ ವಿನ್ ಎಂದು ಅಂದುಕೊಂಡಿದ್ದಾಳೆ. ನೀವು ಕಶ್ಯಪನ್ನೇ ತವರದು ಏನಂತೀರ ತಿಂಡಿಗೆ ಅಂತ ಕೇಳ್ತಾರೆ. ಆಗ ಮನೆ ಕೆಲಸದ ಗಂಗಾ ಹೇಳ್ತಾಳೆ, ನಾನು ಏನು ಮಾಡಿಕೊಂಡಿದ್ದನೋ ಅದನ್ನೇ ಇವರೆಲ್ಲ ತಿನ್ನುತ್ತಾರೆ ಎಂದು ಹೇಳ್ತಾರೆ. ಆಗ ನೀವು ಏನೆಲ್ಲ ಮಾಡ್ತೀರೋ ಅಂತ ಮರು ಪ್ರಶ್ನೆ ಮಾಡುತ್ತಾರೆ. ಇಡ್ಲಿ, ದೋಸೆ, ಟೊಮೆಟೊ ಬಾತ್, ಬಟಾಣಿ ಬಾತ್ ಹೀಗೆ ಮಾಡ್ತಾ ಇದ್ದೀನಿ ಅಂತಾರೆ. ಯಾಕೆ ನೀವು ಈ ಪ್ರಶ್ನೆ ಕೇಳಿದ್ರಿ ಎಂದು ಕೇಳಿದಾಗ, ಇಲ್ಲ ಪ್ರತಿ ವರ್ಷ ನೀವೇ ಗೆಲ್ತಿದ್ದೀರಲ್ಲ ಅದಕ್ಕೆ ಕೇಳಿದೆ ಎಂದು ಹೇಳುತ್ತಾರೆ. ಆಗ ಮನೆಯವರೆಲ್ಲರಿಗೂ ತುಂಬ ಸಂತೋಷ ಆಗುತ್ತದೆ. ಕಾವೇರಿ ಇನ್ನಷ್ಟು ಹೀಗಿರುತ್ತಾಳೆ. ಆದರೆ ಅವಳು ವಿನ್ ಆಗಿರೋದಿಲ್ಲ. ಕೀರ್ತಿನೂ ಇವರೇ ವಿನ್ ಅಂದುಕೊಳ್ಳುತ್ತಾಳೆ. ಆದರೆ ವಿನ್ ಆಗೋದು ಕಾವೇರಿ ಹಾಗೂ ಕೃಷ್ಣ ಅವರು ಅಂತಾಯಿತು. ಮತ್ತೆ ಯಾಕೆ ತಡ, ಕಂಗ್ರ್ಯಾಚುಲೇಷನ್, ಬನ್ನಿ ವೇದಿಕೆ ಮೇಲೆ ಎಂದು ಕರೆಯುತ್ತಾರೆ. ಆದರೆ ನಿರ್ವಹಣೆ ಮಾಡ್ತಾ ಇರೋದು ಇರು ಕೀರ್ತಿ ಅವರಲ್ಲ ವಿನ್ನರ್ ಜೂನಿಯರ್ಸ್ ಅಥವಾ ಸೀನಿಯರ್ಸ್ ಅಂತ ನಾವಿನ್ನೂ ಹೇಳಿಲ್ಲ ಎಂದು ಹೇಳುತ್ತಾರೆ. ಆಗ ಎದ್ದು ನಿಂತವರು ಕುಳಿತುಕೊಳ್ಳುತ್ತಾರೆ. ಈ ಬಾರಿ ಆದರ್ಶ ದಂಪತಿಯಾಗಿ ಸೆಲೆಕ್ಟ್ ಆಗಿರೋದು ವೈಷ್ಣವ್ ಕಾವೇರಿ ಕಶ್ಯಪ್ ಹಾಗೂ ಲಕ್ಷ್ಮಿ ವೈಷ್ಣವ್ ಕಶ್ಯಪ್ ಎಂದು ಹೇಳಲಾಗುತ್ತದೆ. ಕಾವೇರಿಗೆ ತುಂಬ ಮುಖಭಂಗ ಆಗುತ್ತದೆ. ಅವಳಿಗೆ ಆದಷ್ಟು ಅವಮಾನ ಇನ್ಯಾರಿಗೂ ಆಗೋದಿಲ್ಲ. ಕೀರ್ತಿ ಕೂಡ ತುಂಬ ಬೇಸರದಲ್ಲಿದ್ದಾಳೆ. ಇನ್ನು ಸುಪ್ರೀತಾ ಹಾಗೂ ಗಂಗಕ್ಕ ಇಬ್ಬರು ತುಂಬ ಖುಷಿಯಿಂದ ಕುಣಿದಾಡುತ್ತಿದ್ದಾರೆ. ಆ ನಂತರ ಅವರಿಬ್ಬರು ವೇದಿಕೆ ಮೇಲೆ ಹೋಗಿ ಪ್ರಶಸ್ತಿ ತೆಗೆದುಕೊಳ್ಳುತ್ತಾ ಎಂದಾಗ ಕೀರ್ತಿ ಇಲ್ಲೊಂದು ಪ್ರಶ್ನೆ ಮಾಡುತ್ತಾಳೆ. ಇವರು ವಿನ್ ಆಗಲು ಹೇಗೆ ಸಾಧ್ಯ? ಇವರು ಒಂದು ಸುತ್ತಿನಲ್ಲಿಯೂ ಡಿಸ್ಕ್ವಾಲಿಫೈ ಆಗಲಿಲ್ಲ ಎಂದು. ಆಗ ಅವರು ಅದಕ್ಕೆ ಉತ್ತರ ಹೇಳುತ್ತಾರೆ, ಹೌದು, ಆದರೆ ಈ ಬಾರಿ ನಾವು ಬರೀ ಆಟಗಳನ್ನು ಮಾತ್ರ ಪರಿಗಣನೆ ತೆಗೆದುಕೊಂಡಿಲ್ಲ. ಅದರ ಬದಲಾಗಿ ನಾವು ಗಂಡ ಹೆಂಡತಿ ಇಬ್ಬರು ಹೇಗೆ ಇರ್ತಾರೆ ಅನ್ನೋದನ್ನು ನೋಡಿ ಅಂಕ ನೀಡಿದ್ದೇವೆ ಎಂದು ಹೇಳುತ್ತಾರೆ. ಲಕ್ಷ್ಮೀ ಬರಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದ್ದು ಹಲವಾರು ಜನರ ಮೆಚ್ಚುಗೆ ಗಳಿಸಿದೆ. ಪ್ರತಿದಿನ ಸಾಯಂಕಾಲ ಈ ಧಾರಾವಾಹಿ ಪ್ರಸಾರವಾಗುತ್ತದೆ. ಲಕ್ಷ್ಮಿ ಹಾಗೂ ವೈಷ್ಣವ್ ಗಂಡ ಹೆಂಡತಿ ಆಗಿದ್ದು ಜೀವನದ ತಿರುವುಗಳು ಇದರಲ್ಲಿ ಪ್ರಸ್ತುತಪಡಿಸಲಾಗುತ್ತಿದೆ. ಭಾಗ್ಯಲಕ್ಷ್ಮಿ ಧಾರಾವಾಹಿ ಇದರೊಟ್ಟಿಗೆ ಆರಂಭವಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.